ಈಗ ದೇಶಗಳನ್ನು ಸುತ್ತಕೊಂಡು ಬಂದ ಮೇಲೆ ನಿಮ್ಮೂರಿನ ಬಗ್ಗೆ ಏನು ಅನ್ಸುತ್ತೆ? ನಮ್ಮ ಊರು, ನಮ್ಮ ನಾಡು, ನನ್ನ ಭಾಷೆ, ನನ್ನ ನೆಲ, ನನ್ನ ತಾಯಿ, ನನ್ನ ಹೆಮ್ಮೆ. ಯಾವತ್ತಿದ್ರೂ ಅದು ನಮ್ಮದೇ. ಬಟ್ ಇಲ್ಲಿರುವಂತಹ ಕೆಲವು ವಿಚಾರಗಳು ನೋವು ತರುತ್ತೆ, ಅದನ್ನೇ ಸರಿ ಮಾಡ್ಬೇಕು ನಾವು ಎಲ್ಲರೂ ಸೇರಿ. ನೆಕ್ಸ್ಟ್ ದೇಶ ಯಾವುದು? ನೆಕ್ಸ್ಟ್ ದೇಶ ಈಗ ಅಫ್ಘಾನಿಸ್ತಾನ್ಗೆ ಹೋಗ್ತಾ ಇದ್ದೀನಿ. ಓಕೆ. ಈಗ ಅಫ್ಘಾನಿಸ್ತಾನ್ಗೆ ಹೋಗಿ ಈಗ ಸ್ವಲ್ಪ ಅಲ್ಲೂ ಕೂಡ ಸೆನ್ಸಿಟಿವ್ ವಾತಾವರಣ ಇದೆ. ಮುಂಚೆಯಿಂದನೂ ಹೋಗಬೇಕು ಅಂತ ಆಸೆ ಇತ್ತು, ಬಟ್ ಹೋಗೋಕ್ಕಾಗಿಲ್ಲ. 2-3 ಸಲ ಮಿಸ್ ಆಗಿತ್ತು. ಸುತ್ತಮುತ್ತ ಎಲ್ಲ ನೋಡಿದ್ದೀನಿ. ಪಾಕಿಸ್ತಾನ ನೋಡಿದ್ದೀನಿ. ಪಾಕಿಸ್ತಾನ ತೋರಿಸಿದಂತಹ ಮೊಟ್ಟ ಮೊದಲ ಕನ್ನಡಿಗ. ಹಾಗೆ ಈಗ ಇಂಡಿಯಾ ನೋಡ್ತಾ ಇರ್ತೀರಿ, ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಏನೋ ಒಂದು ಪರ್ಸೆಪ್ಷನ್ ಇದೆ ಅಂತ. ಪಾಕಿಸ್ತಾನಿಯರಿಗೆ ಭಾರತದ ಬಗ್ಗೆ ಏನಿದೆ? ಇದು ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಅವರಿಗೆ. ಹೌದಾ? ನಾನು ದಾರಿ ತಪ್ಪಿದ ದೇಶ ಅಂತ ಕರೆಯೋದು ಆ ದೇಶನ. ದಾರಿ ತಪ್ಪಿದ ಮಕ್ಕಳು ಇರ್ತಾರಲ್ಲ ಆ ಥರ. ಈಗ ಇವು ಟ್ವಿನ್ಸ್ನ ಪ್ಯಾರೆಟ್ ಸ್ಟೋರಿ ಇದೆಯಲ್ಲ, ಒಳ್ಳೆ ಬುದ್ಧಿ ಹೇಳ್ಕೊಟ್ಟವ್ರು ಒಳ್ಳೆ ಕಡೆ ಹೋದ್ರು, ಕೆಟ್ಟ ಬುದ್ಧಿ ಹೇಳಿದ್ರು ಹಾಳೋದ್ರು ಅಂತ. ಆ ಥರ ಅವ್ರು ಹಾಳಾಗೋಗಿರೋರು. ಬಟ್ ಸರ್ವೇಸಾಮಾನ್ಯ ಮನುಷ್ಯ ಅಲ್ಲೂ ನಮ್ಮ ಥರನೇ, ಕೂಲಿ ಕಾರ್ಮಿಕ ಅಲ್ಲೂ ನಮ್ಮ ಥರನೇ. ಅಲ್ಲಿ ನಾರ್ಮಲ್ ಜನ ಅಂತ ಏನು ಹೇಳ್ತಾರೆ, ಅವರೆಲ್ಲ ನಾರ್ಮಲ್ ಥರನೇ ಇದ್ದಾರೆ. ಅವ್ರು ಯಾರೋ ಅವ್ರಿಗೂ ತುಂಬ ಕಷ್ಟಪಡ್ತಾರೆ. ತುಂಬ ಹಿಂಸೆ, ಊಟ ಇಲ್ಲ, ತಿಂಡಿ ಇಲ್ಲ, ಪ್ರಾಬ್ಲಮ್ಸ್ ತುಂಬ ಇದೆ. ನಾರ್ಮಲ್ ಜನಗಳನ್ನ ನಾನು ಮೀಟ್ ಮಾಡಿದ್ದು. ಮತ್ತು ದೇವಸ್ಥಾನದ ವಿಸಿಟಿಗೆ ನಾನು ಹೋಗಿದ್ದು. ಬಹಳ ಅತ್ಯದ್ಭುತವಾದ ದೇವಸ್ಥಾನ ಇದೆ, ಕಟಾಸ್ ರಾಜ್ ಅಂತ, ಹಿಂದೂ ದೇವಾಲಯ. ಆ ದೇವಾಲಯದಲ್ಲಿ ಶಿವಪೂಜೆ ಮಾಡೋದಕ್ಕೆ ಶಿವಲಿಂಗ ಇದೆ ಅಲ್ಲಿ, ಶ್ರೀಕೃಷ್ಣ ಪರಮಾತ್ಮ ಸ್ಥಾಪನೆ ಮಾಡಿರೋದು. ಅವತ್ತು ಹೋಗಿ ನಮ್ಮ ಶಿವರಾತ್ರಿ ದಿವಸ ಹೋಗಿ ಶಿವಪೂಜೆ ಮಾಡಿ ಬಂದೆ. ಅದೊಂದು ಭಾಳ ಹೆಮ್ಮೆ ವಿಚಾರ. ಹಾಗೆ ಇಡೀ ರಾಜಧಾನಿ ಕೂಡ ಹೋಗಿದ್ದೀನಿ. ಇಸ್ಲಾಮಾಬಾದ್, ಲಾಹೋರು ಹೋಗಿದ್ದೀನಿ, ರಾವಲ್ಪಿಂಡಿ ನೋಡಿದ್ದೀನಿ, ಕಟಾಸ್ ರಾಜ್ ನೋಡಿದ್ದೀನಿ, ಸಾಕಷ್ಟು ನೋಡಿದ್ದೀನಿ ಪಾಕಿಸ್ತಾನದಲ್ಲಿ. 7 ದಿವಸ ಇದ್ದೆ. ನನಗೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋಕ್ಕೆ ಯಾಕಂದರೆ ಆ ಥರ ಜನಗಳು ನನಗೆ ಅಲ್ಲಿ ಸಿಕ್ಕೇ ಇಲ್ಲ. ನಂಗೆ ಸಿಕ್ಕಿದ್ದು ಸರ್ವೇ ಸಾಮಾನ್ಯ ಮನುಷ್ಯರು. ಬಟ್ ಪಾಕಿಸ್ತಾನವನ್ನು ನಾನು ಯಾವತ್ತೂ ಆಸ್ ಎ ದೇಶ ಸಪೋರ್ಟ್ ಮಾಡೋದೇ ಇಲ್ಲ. ಅವ್ರು ತೊಗೊಂಡಿರುವಂಥ ನಡೆ ಬಹಳ ಒಂಥರ ಬೆನ್ನಿಗೆ ಚೂರಿ ಹಾಕೋ ರೀತಿಯಲ್ಲಿ. ಈ ರೀತಿ ಯಾವತ್ತೂ ಮಾಡಬಾರ್ದು. ಅವರ ಪ್ರಗತಿ ಬಗ್ಗೆ ಯೋಚನೆ ಮಾಡಿದೆ, ಬರೀ ಇನ್ನೊಬ್ರಿಗೆ ನೋವು ಕೊಡುವಂತಹ ಸನ್ನಿವೇಶವನ್ನೇ ತರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕನ್ನಡಿಗರ ಧಿಕ್ಕಾರ, ಭಾರತೀಯರ ಧಿಕ್ಕಾರ ಇದ್ದೇ ಇರುತ್ತೆ. ಅದಾದಮೇಲೆ ಭಾರತ ಸಖತ್ತಾಗಿ ಪಾಠ ಕಲಿಸ್ತು ಅವ್ರಿಗೆ. ಇನ್ಯಾವತ್ತೂ ಮುಟ್ನೋಡ್ಕೋಬೇಕು ಆ ಥರ. ಮತ್ತು ಇನ್ಯಾವತ್ತೂ ಬಂದರೂ ಕೂಡ ನಾನು ಪಾಕಿಸ್ತಾನದ ನೆಲದಲ್ಲೇ ಈ ಮಾತನ್ನು ಹೇಳಿದ್ದೆ, ಭಾರತೀಯರನ್ನ ಎದುರಾಕೊಂಡ್ರೆ ನಿಮ್ಗೆ ಉಳಿಗಾಲ ಇಲ್ಲ ಅಂತ. ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಹೇಳಿದ್ದೆ ಈ ಮಾತನ್ನು. ನನ್ನ ವಿಡಿಯೋಲಿ ನೀವು ನೋಡ್ಬೋದು. ಅದಾದಮೇಲೂ ಅಷ್ಟೇ, ಅಲ್ಲಿ ನಿಂತ್ಕೊಂಡಾಗಲೂ ಅಷ್ಟೇ ನಾನು ಸರ್ವೇಸಾಮಾನ್ಯ ಮನುಷ್ಯ, ನಾನು ಭಾರತದ ಬಾವುಟ ಹಾಕೊಂಡು ಹೋಗಿದ್ದೆ ಅಲ್ಲಿ. ಹೌದೌದು, ಹಾಕೊಂಡು ಹೋಗಿದ್ದೆ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಜನಗಳು ಅಂತ. ಸರ್ವೇಸಾಮಾನ್ಯ ಮನುಷ್ಯರು ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಪೊಲಿಟಿಕಲ್ ತುಂಬ ಇದೆ, ಮತ್ತು ಅವ್ರ ಉದ್ದೇಶ ಸರಿ ಇಲ್ಲ. ಈಗೇನು ರಾಜಕೀಯದ ಉದ್ದೇಶಗಳು ತುಂಬ ಕೆಟ್ಟದಾಗಿದೆ. ಅವ್ರು ಹೆಂಗೆ ಅಂದರೆ ಇಡೀ ನಮ್ಮನ್ನು ಟಾರ್ಚರ್ ಕೊಟ್ಟನೇ ಅವ್ರು ಎಲ್ಲಿಗೂ ಹೋಗ್ತಾ ಇಲ್ಲ, ಇನ್ನೂ ಹಾಳಾಗ್ತಾ ಇರೋ, ಎಲ್ಲಿಗೂ ಹೋಗ್ತಾ ಇಲ್ಲ ಅವರು. ಬಟ್ ನಾವು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಸಮಸ್ಯೆ ಇದೆ, ಆದರೆ ನಮ್ಮದು ಡೆವಲಪ್ಮೆಂಟ್ ಇದ್ದೇ ಇದೆ. ಎಲ್ಲೋ ಒಂದು ಕಡೆ ಒಂದು ಚೂರಾದರೂ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಜೆನ್ಜಿ ಎರಾನ ಹೆಂಗೆ ನೀವು ನೋಡ್ತೀರಾ? ಮಡಗಾಸ್ಕರ್, ನೇಪಾಳ ಬೇಸತ್ತು ಹೋಗಿದ್ದಾರೆ ಸರ್ವೇ ಸಾಮಾನ್ಯ ಮನುಷ್ಯ. ಇದಕ್ಕೊಂದು ಹಾಡು ಮಾಡಿದ್ವಿ, ನಾನು ನೋಡ್ಕೊಳ್ದೆ ಹೇಳ್ಬೋದು, ಆದರೂ ನೋಡ್ಕೊಂಡು ಹೇಳ್ತೀನಿ, ತಪ್ಪಾಗಬಾರ್ದು ಅಂತ. ನೋಡಿ, ನಮ್ಮ ದೇಶದ ನೆಲ ಜಲ ಸಿರಿ ಸಂಪತ್ತು ಲೂಟಿಕೋರರ ಕೈಗೆ ಸಿಕ್ಕಿ ಬಂತು ಆಪತ್ತು. ದೇಶ ಸೇವೆ ಈಶ ಸೇವೆ ಅಂದರು ಅವತ್ತು, ಅಂತ ಮಾತಿಗೆಲ್ಲ ₹1 ಇಲ್ಲ ಕಿಮ್ಮತ್ತು. ಬಿಡ್ತಾರೆ ಬೋಳೆ ನಾವೆಂದು ನಿಮ್ಮಯ್ಯ ಸೇವಕ, ಆದರೆ ಭ್ರಷ್ಟಾಚಾರ ಮಾಡೋದೇ ನಿಮ್ಮಯ್ಯ ಕಾಯಕ. ಲಂಚಕೋರರು ಆದರೂ ಉದ್ಧಾರ, ದೇಶ ಭಕ್ತರಿಗೆ ಇನ್ಯಾರು ಆಧಾರ. ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ಅಡಗಿಸಬೇಕು ನಾವು ಅವರ ಸೊಕ್ಕು. ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ನಾವೇ ಎಲ್ಲವ ಕೇಳಿ ಪಡೆಯಬೇಕು. ಬಡವನ ಸಿಟ್ಟು ದವಡೆಗೆ ಮೂಲ, ಅಂತ ಕುಳಿತರೆ ನಮಗಿಲ್ಲ ಕಾಲ. ಬದಲಾವಣೆ ಈ ಜಗದ ನಿಯಮ, ಬದಲಾಯಿಸದಿದ್ದರೆ ಅದು ನಮ್ಮ ಕರ್ಮ. ನಮ್ಮ ಓಟು ಅವರ ಕೈಗೆ ಜೊಟ್ಟು, ಅವರ ಕೇಳಿ ಪಡೆಯಬೇಕು ಹೊಟ್ಟೆಗಿಟ್ಟು. ಕೇಳಂಗಿಲ್ಲ ಅವರ 5 ವರ್ಷ, ಮಾಡುತ್ತಾರೆ ನಮ್ಮ ಸರ್ವನಾಶ. ಈ ಥರ ಆಗೋಗಿದೆ. ಇದನ್ನು ಬದಲಾಯಿಸಬೇಕು ಅಂದರೆ ಎಲ್ಲ ಒಂದು ಕಡೆ ಜನ್ಜಿ ಮನಸ್ಸಲ್ಲಿರೋ ಮಾತುಗಳಿವೆಲ್ಲ ಸಾಕಾಗಿದೆ. ಎಷ್ಟೊಂದು ತಡ್ಕೋತೀರ ಪ್ರತಿಯೊಂದು ವಿಷಯದಲ್ಲೂ. ಸೊ ಅದನ್ನು ಬದಲಾವಣೆ ಸಮಯ ಎಲ್ಲ ಕಡೆ ಬಂದಿದೆ. ಫಿಲಿಪೀನ್ಸ್ ನೋಡ್ತಾ ಇದ್ದೀರಾ, ಫಿಲಿಪೀನ್ಸ್ ನೋಡಿದ್ರಿ, ಇಂಡೋನೇಷ್ಯಾ ನೋಡಿದ್ರಿ, ಬಾಂಗ್ಲಾದೇಶ ನೋಡಿದ್ರಿ, ಶ್ರೀಲಂಕಾ ನೋಡಿದ್ರಿ, ನೇಪಾಳ ನೋಡಿದ್ರಿ, ಮಡಗಾಸ್ಕರ್ ನೋಡಿದ್ರಿ. ಭಾರತ ದೇಶದಲ್ಲಿ ಆಗಬಾರ್ದು ಅಂತ ಕೂಡ ನಾನು ಹೇಳ್ತೀನಿ. ಭಾರತ ದೇಶದಲ್ಲಿ ಎಲ್ಲರೂ ಅವರವರೇ ಅರ್ಥ ಮಾಡ್ಕೊಂಡು ಸರಿ ಮಾಡಬೇಕು. ಅಲ್ಲ, ಇರೋ ವ್ಯವಸ್ಥೆ ನೋಡಿದ್ರೆ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಆಗಲೇಬೇಕು. ಅಂದರೆ ಜೆನ್ಜಿ ಪ್ರೊಟೆಸ್ಟ್ ಆಗಬಾರ್ದು. ಆಗದಿರೋ ರೀತಿಯಲ್ಲಿ ನಮ್ಮ ಸರ್ಕಾರಗಳು ನೋಡ್ಕೋಬೇಕು ನಮ್ಮನ್ನು, ಅವ್ರ ಮನೆ ಮಕ್ಕಳ ಥರ. ಮನೆ ಮಕ್ಕಳು, ಈಗ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಯಾರು ಗಲಾಟೆ ಮಾಡ್ತಾರೆ ರೀ? ಟೀನೇಜಲ್ಲಿ ಒಂದಿಷ್ಟು ವರ್ಷಗಳು ರಕ್ತ ಕುದೀತಾ ಇದ್ದಾಗ, ಈಗ ನಾನು ಅಷ್ಟೇ ನಮ್ಮ ಅಪ್ಪನ ಜೊತೆ ಜಗಳ ಮಾಡಿದ್ದೀನಿ. ಈಗ ಯಾಕೆ ಜಗಳ ಮಾಡಿದ್ದೀನಿ ಯೋಚನೆ ಮಾಡಿ. ಈಗ ನಾವೊಬ್ಬ ಕಾಮನ್ ಮ್ಯಾನು, ನಮ್ಮಪ್ಪ ನಂಗೆ ಸೈಕಲ್ ಕೊಡಿಸು ಅಂತ ಕೇಳಿದಾಗ 2 ವರ್ಷ ಬಿಟ್ಟು ಕೊಡಿಸಿದ್ರು. ಅದು ಸೆಕೆಂಡ್ ಹ್ಯಾಂಡ್ ₹800 ಸೈಕಲ್.
ಕಾಲೇಜಲ್ಲಿದ್ದಾಗ ಬೈಕ್ ಫಸ್ಟ್ ಇಯರ್ PUCಲಿ ಕೇಳಿದ್ರೆ ಫೈನಲ್ BCom ಕೊಡಿಸಿದ್ರು. ಯಾಕೆಂದರೆ ನಮ್ಮಪ್ಪ ಒಬ್ಬ ನಾರ್ಮಲ್ ಮನುಷ್ಯ 10,000 15,000 20,000 ಸಂಬಳ ನ್ಯಾಯವಾಗಿ ದುಡಿದು ನ್ಯಾಯವಾಗಿ ಸರ್ಕಾರಕ್ಕೆ ITRನ ಫೈಲ್ ಮಾಡಿ ಬದುಕ್ತಾ ಇದ್ದಂತಹ ಮನುಷ್ಯ. ಆದರೆ ನಮ್ಮ ಕಾಲೇಜಲ್ಲಿ ನಾವು ನೋಡ್ತಾ ಇದ್ದಂತಹ ರಾಜಕಾರಣಿಗಳ ಮಕ್ಕಳು BMW ಫೆರಾರಿಲಿ ಬರೋರು. ಅದು ದುಡ್ಡು ಎಲ್ಲಿಂದ ಬಂತು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ನಾವು ಅನ್ಕೋತಾ ಇದ್ವಿ, ಇವರೆಲ್ಲ ಇಷ್ಟೊಂದು ಇವರಪ್ಪ ಇಷ್ಟೊಂದೆಲ್ಲ ಹೆಂಗೆ ದುಡಿದ್ರು, ನಮ್ಮಪ್ಪ ಯಾಕೆ ದುಡಿತಾರ, ನಮ್ಮಪ್ಪ ಯಾಕೆ ನನಗೆ ಕೊಡಿಸ್ತಾಯಿಲ್ಲ, ಇದು ಈ ಥರ ಗಾಡಿಗಳು ಈ ಥರ ಅಂತ. ಇವತ್ತು ಅರ್ಥ ಆಗ್ತಾಯಿದೆ, ನಮ್ಮಪ್ಪ ಯಾಕೆ ನನಗೆ ಕೊಡಿಸ್ಲಿಲ್ಲ ಅಂದರೆ ಅವ್ನು ನ್ಯಾಯವಾಗಿ ದುಡಿದವರು. ಅನ್ಯಾಯ ದುಡ್ಡಲ್ಲಿ ಯಾರು ಬೇಕೋ ಗಾಡಿ ಇಳಿಸ್ಬೋದು, ಅದೆಲ್ಲ ನಮ್ಮ ಗಾಡಿಗಳು. ಈಗ ಯುರೋಪ್ ಕಂಡದವರು ಭಾರತ ದೇಶಕ್ಕೆ ಕೊಳ್ಳೆ ಹೊಡೆದು ಕೊಯ್ನೂರು ಡೈಮಂಡಿಂದ ಹಿಡಿದು UK ಎಲ್ಲ ನಮ್ಮದೇ ದೋಚಿ ಇಡೀ ವರ್ಲ್ಡನ್ನ ದೋಚಿ ತಮ್ಮ ದೇಶವನ್ನು ಸಾಹುಕಾರ ದೇಶ ಮಾಡಿಕೊಂಡ್ರು. ಅವ್ರು ಸಾಹುಕಾರಲ್ಲ, ಲೂಟಿಕೋರನ್ನ ಸಾಹುಕಾರ ಅಂತ ಹೆಂಗೆ ಕರಿತೀರಾ? ನಾವು ಅಂದ್ಕೊಂಡ್ವಿ ಇವರೆಲ್ಲ ಒಳ್ಳೆ ಲೆವೆಲ್ ಇರೋರು ಅಂತ. ಒಳ್ಳೆ ಲೆವೆಲ್ಗೆ ಹೆಂಗೆ ಬಂದರು? ನಮ್ಮ ದುಡ್ಡಲ್ಲಿ ಅವರು ಒಳ್ಳೆ ಲೆವೆಲ್ಗೆ ಬಂದರು. ನ್ಯಾಯವಾಗಿ ಸಾಹುಕಾರರಾಗಿರೋರನ್ನ ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ತಪ್ಪಿಲ್ಲ. ಕಂಪ್ನಿ ಕಟ್ಟಿ ಒಂದಿಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಅವರು ಬೆಳೆದು ಬೇರೆಯವ್ರನ್ನೂ ಬೆಳೆಸಿ ಉದ್ಧಾರ ಆದವರು ನಿಜವಾದ ಸಾಹುಕಾರ ಅಥವಾ ನಿಜವಾದ ಮನುಷ್ಯರು. ಎಲ್ಲರ ತಲೆ ಹೊಡೆದು ಮೇಲ್ ಬಂದು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರು ಐಷಾರಾಮಿ ಜೀವನ ನಡೆಸ್ತಾ ಇರೋದು ಇದು ಯಾವುದು? ಇದು ಲೂಟಿಗೋರರು. ಸೊ ನಂಗೆ ಇವತ್ತು ಅರ್ಥ ಆಗ್ತಾಯಿದೆ. ಸೊ ಇವತ್ತಿನ ಜನ್ಜಿ ಅರ್ಥ ಮಾಡ್ಕೋಬೇಕಾದ್ರೆ ಇದೇ ವಿಚಾರ. ನಿಮ್ಮಪ್ಪ ನಿಮ್ಗೇನಾದ್ರು ಕೊಡಿಸಿಲ್ಲ ಅಂದರೆ ಅದು ಅವ್ರ ತಪ್ಪಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ತಂದೆನ. ಅವ್ರು ಕಷ್ಟಪಡ್ತಾರೆ ನಿಮಗೋಸ್ಕರ. ನೀವು ಕರೆಕ್ಟಾಗಿ ಓದಿ ಬರೀರಿ, ಮುಂದೆ ಬನ್ನಿ, ದೇಶದ ಆಸ್ತಿಯಾಗಿ IAS ಆಗಿ IPS ಆಗಿ ಏನು ಯಾರೂ ಮಾಡ್ತಾಯಿಲ್ಲ, ನೀವು ಮಾಡಿ, ನೀವು ಸಿಸ್ಟಮ್ ಆಗಬೇಕು, ಆವಾಗಲೇ ಬದಲಾಗೋದು. ವಂಡರ್ಫುಲ್. ಈಗ ಹೊಸದಾಗಿ ವ್ಲಾಗರ್ ಆಗಬೇಕು ಅಂದ್ಕೊಳ್ಳೋರಿಗೆ 5 ಟಿಪ್ಸ್ ನಿಮ್ಮ ಕಡೆಯಿಂದ. ಪ್ರತಿ ದಿವಸ ಕನ್ಸಿಸ್ಟೆಂಟ್ ಕೆಲಸ, ಪ್ರತಿ ದಿವಸ ಮಾಡಿದಿರೋ ಕೆಲಸ ಮರ್ತು ಹೋಗುತ್ತೆ. ಸೊ ಪ್ರತಿ ದಿವಸ ಕೆಲಸ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ. ಎರಡನೇದು, ನಾಳೆ ಅಂದರೆ ಹಾಳು, ಏನೇ ಶುರು ಮಾಡಿದ್ರು ಇವತ್ತೇ ಶುರು ಮಾಡಬೇಕು. ಇನ್ನೊಂದು, ಏನಾಗಬೇಕು ಅನ್ನೋ ಒಂದು ವಿಷಯನ ಪ್ರತಿ ದಿವಸ ಗಮನದಲ್ಲಿ ಇಟ್ಕೋಬೇಕು, ಆಗಲೇ ಅದ್ರ ಮೂಲಕ ಕೆಲಸ ಮಾಡ್ಬೋದು. ಕುಟುಂಬ ತಂದೆ ತಾಯಿಯನ್ನು ಬಿಟ್ಟು ಯಾವುದೇ ಯೋಚನೆಯನ್ನು ಮಾಡಬಾರ್ದು. ಕುಟುಂಬದ ನೆಮ್ಮದಿ, ನಮ್ಮ ಸುತ್ತಮುತ್ತಲಿನ ನೆಮ್ಮದಿ ಇದ್ದಾಗ ನಮ್ಮ ಕೆಲಸದಲ್ಲೂ ಕೂಡ ನೆಮ್ಮದಿ ಇರುತ್ತೆ. ಇನ್ನೊಂದು, ರೆಸ್ಟ್, ಬರ್ನೌಟ್ ಆಗಿಬಿಡಿ. ಅತಿಯಾದ ಕೆಲಸ ಕೂಡ ಆರೋಗ್ಯಕ್ಕೆ ಹಾನಿಕರ. ಏನೇ ಮಾಡಿದ್ರು ಹಿತಮಿತವಾಗಿ ಎಲ್ಲದರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಲಾಸ್ಟ್ ಕ್ವೆಶ್ಚನ್, ಮನೆಯವರು ಏನು ಹೇಳ್ತಾರೆ? ಕಾಲಕ್ಕೆ ಚಕ್ರ ಕಟ್ಕೊಂಡು ಊರೂರು ಸುತ್ತಿದ್ದು ಅಪ್ಪ ಅಮ್ಮಗೆ ಏನು ತೊಂದರೆ ಇಲ್ಲ. ಅಪ್ಪ ಅಮ್ಮಗೆ ಭಾಳ ಹೆಮ್ಮೆ ಇದೆ ನಾವು ಮಾಡ್ತಿರೋ ಕೆಲಸದ ಬಗ್ಗೆ. ಇಷ್ಟು ವರ್ಷ ಆದಮೇಲೆ ಅವನು ಅಂದ್ಕೊಂಡಿರುವಂತಹ ಉದ್ದೇಶದ ಕಡೆಗೆ ಹೋಗ್ತಾ ಇದ್ದಾನಲ್ಲ ಅಂತ ಭಾಳ ಹೆಮ್ಮೆಯಲ್ಲಿದ್ದಾರೆ. ರೈಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪಯಣ ಹೀಗೆ ಮುಂದುವರಿಲಿ. 197 ಹೌದು ಪ್ಲಾನ್ ಏನು ಇಟ್ಕೊಂಡಿದ್ದಾರೆ, ಈಗ 50 ಮುಗಿದಿದೆ, ಇನ್ನು 147 ಬಾಕಿ ಇದೆ. ಆದಷ್ಟು ಬೇಗ ಅದು ಪೂರ್ತಿಯಾಗಲಿ. ಇದರ ಜೊತೆಗೆ ನಮ್ಮ ಕನ್ನಡಿಗರಿಗೆ ನಿಮ್ಮ ಜ್ಞಾನ ಹಾಗೆ ಹರಿದು ಬರಲಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕನ್ನಡ ರಾಜ್ಯೋತ್ಸವದ ದಿವಸದಂದರೆ ಇದು ನಮ್ಮ ಉತ್ಸವ, ನಮ್ಮ ನಾಡಿನ ಉತ್ಸವ, ನಮ್ಮ ನಾಡಿನ ಹಿರಿಮೆ, ಹೆಮ್ಮೆ, ನಮ್ಮ ಭಾಷೆ, ನಮ್ಮ ನೆಲವನ್ನು ಯಾವತ್ತೂ ಬಿಟ್ಕೊಬೇಡಿ, ತಲೆನ ಯಾವತ್ತೂ ತಗ್ಗಿಸ್ಬೇಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ ಅಂತ ಹೇಳ್ತಾ, ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ನಿಮ್ಮ ಗ್ಲೋಬಲ್ ಕನ್ನಡಿಗ ಸೈನಿಂಗ್ ಆಫ್. ಥ್ಯಾಂಕ್ ಯು.